ನಾವು ಫಸ್ಟ್ ಅಫೆಕ್ಸ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೇಕು. ಇವಾಗ ಮೇನ್ ಇದೆ ಸ್ನೇಹಿತರೆ, ಬ್ಲೌಸಲ್ಲಿ ಮೇನ್ ಬಂದು ನಾವು ಅಫೆಕ್ಸ್ ಪಾಯಿಂಟನ್ನೇ ಮೇನ್ ಆಗಿ ಮಾರ್ಕ್ ಮಾಡ್ಕೋಬೇಕು. ಇದಕ್ಕೆ ನೋಡಿ 10 ಇಂಚು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಟೋಟಲ್ ಬಂದು ಅಂದರೆ 9:30ಗೆ ರೆಡಿ ಸಿಗುತ್ತೆ ಸ್ನೇಹಿತರೆ. ನಾವು 36 ಇಟ್ಟಾಗ 10 ಇಂಚ್ ಇಟ್ಟರೆ ಎಕ್ಸಾಕ್ಟಾಗಿ ಕರೆಕ್ಟ್ ಆಗುತ್ತೆ. ಅಲ್ಲಿಂದ ಕೆಳಗಡೆಗೆ 2 ಇಂಚಿಗೆ ನಾನು ಅಥವಾ 2.5 ಇಂಚಿಗೆ ನೋಡಿ ಇನ್ನೊಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇದು ಈ ಲೈನ್ ಬಂದು 12.5 ಇಂಚಿಗೆ ಇಟ್ಟಿದ್ದೀನಿ, ಇದನ್ನ 10 ಇಂಚಿಗೆ ಇಟ್ಟಿದ್ದೀನಿ. ಇವಾಗ ನೋಡಿ ಇದಕ್ಕೆ ಎರಡಕ್ಕೂ ಒಂದು ಲೈನನ್ನು ಹಾಕೋಬೇಕು. ಹಾಗೆ ಸ್ನೇಹಿತರೆ ನೋಡಿ ಇಲ್ಲಿ ನಾವು ಇವಾಗ ಡಾಟ್ ಪಾಯಿಂಟ್ ಯಾವ ರೀತಿ ಮಾರ್ಕ್ ಮಾಡೋದಂದ್ರೆ ನೋಡಿ ಇಲ್ಲಿ ಡಾಟ್ ಇಲ್ಲಿ ಈಗ ನಾವು ಅಳತೆ ಬ್ಲೌಸ್ ಕೊಟ್ಟಾಗ ನಮಗೆ ಅಳತೆ ಬ್ಲೌಸ್ ಪ್ರಕಾರ ಎಷ್ಟಿದೆಯೋ ಅಷ್ಟು ಗೊತ್ತಾಗುತ್ತೆ. ಇವಾಗ ನೋಡಿ ಈ ಶೋಲ್ಡರ್ ಸೆಂಟರ್ ಇದೆಯಲ್ಲ ಸ್ನೇಹಿತರೆ, ಈ ಸೆಂಟರ್ಗೆ ನಾವು ಡಾಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾವು ಸ್ಕೇಲ್ ಇಟ್ಕೊಂಡಾಗ ನಮಗೆ ಸೆಂಟರ್ ಅನ್ನೋದು ಸಿಗುತ್ತೆ. ಓಕೆ ಸ್ನೇಹಿತರೆ, ಹಾಗೆ ಬಂದು ಡಾಟ್ ಪಾಯಿಂಟ್ ಅನ್ನ ಎಷ್ಟು ಇಡ್ತೀನಿ ಅಂದ್ರೆ 2.25 ಇಂಚ್ ಇಡ್ತೀನಿ ಸ್ನೇಹಿತರೆ. ಇದಕ್ಕೆ ನಾನು ಇದು ಬ್ಲೌಸ್ ಮೇಲೆ ವೇರಿಯೇಷನ್ ಆಗುತ್ತೆ. ನಾನು 2.25 ಇಂಚು ಟೋಟಲ್ ಮಾರ್ಜಿನ್ ಬಂದು 2.25 ಇಂಚ್ ಇಟ್ಟಿದ್ದೀನಿ. 2.5 ಅಲ್ಲ, ಒಂದು ಸೈಡ್ ಬಂದು 1 ಇಂಚು 1 ಪಾಯಿಂಟು. ಹಾಗೆ ನೋಡಿ ಈ ರೀತಿ ನಾವು ಮೇನ್ ಡಾಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಒಂದು ಸ್ವಲ್ಪ ರೌಂಡ್ ಶೇಪ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ, ಈ ರೀತಿ ಶೇಪ್ ಅನ್ನ. ಸ್ನೇಹಿತರೆ ನೋಡಿ ಇಲ್ಲಿ ಬಂದು ನಾನು 1.25 ಇಂಚು ಅಥವಾ 1.5 ಇಂಚು 1.25 ಇಂಚು ತಗೊಂತಾ ಇದ್ದೀನಿ ಕ್ರಾಸಿಗೋಸ್ಕರ. ನೋಡಿ ಈ ರೀತಿ ನಾವು ಇದನ್ನ ಸೇರಿಸಬೇಕು. ನಮಗೆ ಅಳತೆ ಬ್ಲೌಸ್ ಕೊಟ್ಟಾಗ ನಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ ಸ್ನೇಹಿತರೆ, ಬಟ್ ಇಲ್ಲಿ ಅಳತೆ ಬ್ಲೌಸ್ ಇಲ್ಲ. ಹಾಗಾಗಿ ನೋಡಿ ಇಲ್ಲಿ ಕೂಡ ನಾನು 1.25 ಇಂಚು ಎಕ್ಸ್ಟ್ರಾ ತಗೊಂತಾ ಇದ್ದೀನಿ. ಇಲ್ಲಿ ಡಾಟ್ ಬರುತ್ತಾ ಇಲ್ವೋ ಗೊತ್ತಿಲ್ಲ ಸ್ನೇಹಿತರೆ, ನಾವು ನಂತರ ಸ್ಟಿಚ್ ಮಾಡಬೇಕಾದ್ರೆ ಆ ಡಾಟ್ ಅನ್ನ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಬಂದು ಸ್ನೇಹಿತರೆ ಇಲ್ಲಿ ನೋಡಿ 2.25 ಇಂಚ್ ಇಟ್ಟಿದ್ದೀವಿ ನಾವು, ಇದನ್ನ ನೆನಪಿರ್ಲಿ ನಿಮಗೆ. ನೋಡಿ 1/4 ಇಂಚು ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು. 1/4 ಇಂಚು ಅರ್ಧ ಇಂಚು ನೀವು ಎಷ್ಟು ಎಕ್ಸ್ಟ್ರಾ ಬಿಡ್ತೀರಾ ಈ ಸೈಡು ಗುಂಡಿ ಪಟ್ಟಿ ಕಾಜಾಪಟ್ಟಿ ಸೈಡು, ನೀವು ಅಷ್ಟನ್ನ ಬಿಟ್ಟು ಮಾರ್ಕ್ ಮಾಡ್ಕೊಳ್ರಿ ಸ್ನೇಹಿತರೆ. ನೋಡಿ ಚೆಸ್ಟ್ ಸೊಂಟದ ಅಳತೆ ಬಂದು 28 ಇದೆ. ನಾವು 4 ಭಾಗ ಮಾಡಿದಾಗ ನಮಗೆ 7 ಇಂಚು ಬರುತ್ತೆ ಒಂದು ಸೈಡು. ನೋಡಿ ಟೋಟಲ್ ನಾನು ಇಲ್ಲಿಂದ ಮೆಜರ್ಮೆಂಟ್ ತಗೊಂತಾ ಇದ್ದೀನಿ. 7 ಇಂಚು ಒಂದು ಫಸ್ಟಿಗೆ ಒಂದು ಮಾರ್ಕ್ ಮಾಡ್ಕೊಳ್ರಿ ನೀವು ಸಿಂಪಲ್ ಆಗಿ. ಓಕೆ, ಹಾಗೆ ಸ್ನೇಹಿತರೆ ನೋಡಿ ನಾವು ಡಾಟ್ ಅನ್ನು ಹಿಡಿದಿದ್ದೀವಿ, ಅದನ್ನ ಎಕ್ಸ್ಟ್ರಾ ತಗೋಬೇಕು. ನೋಡಿ ಇಲ್ಲಿ ಡಾಟ್ 5 ಹಿಡಿದ ಮೇಲೆ ಲೆಸ್ ಕಡಿಮೆ ಆಗುತ್ತೆ. ಈಗ 7 ಇಂಚ್ ಇರೋದು 2.25 ಇಂಚ್ ಡಾಟ್ ಹೊಡೆದ್ರೆ ನಾವು 4.25 ನಮಗೆ ಅಷ್ಟೇ ಸಿಗುತ್ತೆ. ಅದಕ್ಕೆ ಇನ್ನೂ ಎಕ್ಸ್ಟ್ರಾ ಬೇಕಲ್ಲ. ಹಾಗಾಗಿ ನೋಡಿ ನಾನು 7 ಇಂಚು ಮೊದಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದ್ರ ನಂತರ ಬಂದು ನಾನು 2.25 ಇಂಚು 2.25 ಇಂಚಿಗೆ ಇನ್ನೊಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಅಲ್ಲಿಗೆ ಟೋಟಲ್ ಬಂದು ನಮ್ಮದು ಸೊಂಟದ ಅಳತೆ ಕರೆಕ್ಟಾಗಿ ಸಿಗುತ್ತೆ. ನೋಡಿ ನಾನು ಇದಕ್ಕೆ ಒಂದು ಲೈನನ್ನು ಹಾಕ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ ಇವಾಗ ಡಾಟ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನಾವು ಮೇನ್ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ನೋಡಿ ಇವೆರಡು ಸೆಂಟರ್ಗೆ ಒಂದು ಡಾಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ ಇದು ಎಷ್ಟಕ್ಕೆ ಬಂದಿದೆ, 5.25ಗೆ ಬಂದಿದೆ, ಅಂದ್ರೆ 2.25ಗೆ ಒಂದು ಡಾಟ್ ಬರುತ್ತೆ. ಈ ಡಾಟ್ ಅನ್ನ ನಾನು ಸ್ನೇಹಿತರೆ 2.5 ಇಂಚ್ ಹಿಡಿತಾ ಇದ್ದೀನಿ. 2.5 ಇಂಚ್ಗೆ ಒಂದು ಡಾಟ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದನ್ನ 1/2 ಇಂಚು ನಾವು ಮಾರ್ಜಿನ್ ಬಿಟ್ಟಿರ್ತೀವಿ ನೋಡಿ ಡಾಟಿಗೆ, ಅಷ್ಟೇ ಹಿಡಿಬೇಕು ನಾವು, ಕಡಿಮೆನೇ ಹಿಡಿಬಾರ್ದು ಜಾಸ್ತಿನೇ ಹಿಡಿಬಾರ್ದು. ನೋಡಿ ಇದು ನಮಗೆ ಒಂದು ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ನೋಡಿ ಈ ಆರ್ಮಲ್ ಡೌನಿಂಗ್ ಅಲ್ಲಿ ಒಂದು ನಮಗೆ ಡಾಟ್ ಸಿಗುತ್ತೆ. ನೋಡಿ ಇವೆರಡು ಸೆಂಟರ್ಗೆ ಈ ರೀತಿ ನಾವು ಹಿಡ್ಕೊಂಡಾಗ ಈ ತರ ಮೊದಲಿಗೆ ಒಂದು ಲೈನ್ ಹಾಕೊಂಡ್ಬಿಡಿ ಸ್ನೇಹಿತರೆ. ನೋಡಿ ಇವಾಗ ಸರ್ಕಲ್ ಅನ್ನೋದು ಒಂದು ಕ್ರಿಯೇಟ್ ಆಗಿರುತ್ತೆ. ಇದು ಎಷ್ಟಿದೆಯೋ ಅಷ್ಟನ್ನೇ ನಾವು ಅಲ್ಲಿ ಮಾರ್ಕೋಬೇಕು. ನೋಡಿ ಇಲ್ಲಿ 2 ಇಂಚು ಹಿಡಿದಿದೆ, 2 ಇಂಚು ಬಿಟ್ಟಿದ್ದೀವಿ ನಾವು. ಇಲ್ಲಿ ಕೂಡ 2 ಇಂಚ್ವರೆಗೂ ಈ ರೀತಿ ನೀವು ಮಾರ್ಕ್ ಮಾಡ್ಕೊಂಡು ಇಲ್ಲಿವರೆಗೂ ಮಾತ್ರ ನೀವು ಡಾಟ್ ಅನ್ನು ಹಿಡಿಬೇಕಾಗುತ್ತೆ. ನೋಡಿ ಈ ರೀತಿ ನಾವು ಡಾಟ್ ಪಾಯಿಂಟ್ ಅನ್ನು ಮಾರ್ಕ್ ಮಾಡ್ಕೊಂಡಿವಿ ಸ್ನೇಹಿತರೆ. ಈ ಸೈಡ್ ಇಂದ ಬಂದು ಮೇಲ್ಗಡೆಗೆ 1.5 ಇಂಚು ನಾವು ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿವರೆಗೂ ಒಂದು ಡಾಟ್ ಪಾಯಿಂಟ್ ಅನ್ನು ಮಾರ್ಕ್ ಮಾಡ್ಕೋಬೇಕು. ಬಟ್ ಇದು ನಾವು ಕ್ರಾಸ್ ಜಾಸ್ತಿ ತಗೊಂಡಿದ್ರಿಂದ ಸ್ನೇಹಿತರೆ ಈ ಡಾಟ್ ಬರಲ್ಲ. ಬಂದ್ರೆ ನೀವು ಈ ರೀತಿ ಹಿಡಿಬೇಕಾಗುತ್ತೆ ಇದನ್ನ. ಇದಕ್ಕೆ ಯಾವುದೇ ಕಾರಣಕ್ಕೂ ಬರಲ್ಲ ಸ್ನೇಹಿತರೆ. ನಾನು ಇದ್ದು ಕಟಿಂಗ್ ವಿಡಿಯೋ ಹಾಕ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಬಂದು ನಾನು ಸ್ಟಿಚಿಂಗ್ ವಿಡಿಯೋನ ಕೂಡ ಹಾಕ್ತೀನಿ. ನೋಡಿ ಇದು ಫ್ರಂಟ್ ಪಾರ್ಟ್ ಅಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ನೋಡಿ ಇವಾಗ ಕಟ್ ಮಾಡ್ಕೊಂತ ಇದ್ದೀನಿ. ನೋಡಿ ಸ್ನೇಹಿತರೆ ಇವಾಗ ನಾವು ಫ್ರಂಟ್ ಪಾರ್ಟ್ ಅನ್ನ